ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದು ನಾವು ನೋಡಲಿರುವ ಒಂದು ನಿರೀಕ್ಷೆಯ ವಾಕ್ಯ ಏನೆಂದರೆ ಯೆಶಾಯನು ಬರೆದ ಗ್ರಂಥ 49ನೇ ಅಧ್ಯಾಯ 22ರಿಂದ 26ನೇ ವಾಕ್ಯದ ತನಕ ನಾವು ನೋಡಲಿದ್ದೇವೆ. ಆದರೆ ಕೆಲವೊಂದು ವಾಕ್ಯವನ್ನು ನಾವು ಓದೋಣ. ಯೆಶಾಯ 49 ವರ್ಸ್ 22 ಆನ್ವರ್ಡ್ಸ್. ಕರ್ತನಾದ ಯೆಹೋವನು ಹೀಗನ್ನುತ್ತಾನೆ, ಇಗೋ, ನಾನು ಜನಾಂಗಗಳಿಗೆ ಕೈ ಸನ್ನೆ ಮಾಡಿ ದೇಶಾಂತರಗಳವರಿಗೆ ನನ್ನ ಧ್ವಜವನ್ನು ಎತ್ತುವೆನು. ಅವರು ನಿನ್ನ ಕುಮಾರರನ್ನು ಎದೆಗಪ್ಪಿಕೊಂಡು ಬರುವರು, ನಿನ್ನ ಕುಮಾರತೆಯರನ್ನು ಹೆಗಲ ಮೇಲೆ ಕರೆತರುವರು. ರಾಜರು ನಿನಗೆ ಸಾಕು ತಂದೆಗಳು, ಅವರ ರಾಣಿಗಳು ನಿನಗೆ ಸಾಕು ತಾಯಿಯರು ಆಗುವರು. ನಿನಗೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿನ್ನ ಪಾದಧೂಳಿಯನ್ನು ನಕ್ಕುವರು. ನಾನೇ ಯೆಹೋವನು, ನನ್ನನ್ನು ನಿರೀಕ್ಷಿಸಿಕೊಂಡವರು ಆಶಾಭಂಗಪಡರು ಎಂದು ನಿನಗೆ ಗೊತ್ತಾಗುವುದು. ಶೂರನಿಂದ ಕೊಳ್ಳೆಯನ್ನು ಕಸುಕೊಳ್ಳಬಹುದೇ? ಭೀಕರನಿಗೆ ಸೆರೆಯಾದವರನ್ನು ಬಿಡಿಸಲಾದೀತೆ ಎಂದುಕೊಳ್ಳುತ್ತೀಯಾ? ಯೆಹೋವನು ಹೀಗನ್ನುತ್ತಾನೆ, ಶೂರನ ಸೆರೆಯವರು ಅಪಹರಿಸಲ್ಪಡುವರು, ಭೀಕರನ ಕೊಳ್ಳೆಯು ತೆಗೆಯಲ್ಪಡುವುದು. ನಿನ್ನೊಡನೆ ಹೋರಾಡುವವನ ಸಂಗಡ ನಾನೇ ಹೋರಾಡಿ ನಿನ್ನ ಮಕ್ಕಳನ್ನು ಉದ್ಧರಿಸುವೆನು. ನಿನ್ನ ಹಿಂಸಕನು ಮಾಂಸವನ್ನು ತಿನ್ನುವಂತೆ ಮಾಡುವೆನು. ದ್ರಾಕ್ಷಾರಸವನ್ನು ಕುಡಿಯುವ ಹಾಗೆ ಅವರು ಸ್ವಂತ ರಕ್ತವನ್ನು ಕುಡಿದು ಅಮಲೇರುವರು. ಆಗ ಯೆಹೋವನಾದ ನಾನೇ ನಿನ್ನ ರಕ್ಷಕನು, ನಿನ್ನ ವಿಮೋಚಕನು, ಯಾಕೋಬರ ಶೂರನು ಎಂದು ನರಜನ್ಮದವರೆಲ್ಲರಿಗೂ ಗೊತ್ತಾಗುವುದು. ಹಲ್ಲೆಲೂಯಾ. ನೋಡಿ, ಹಲವಾರು ವಾಕ್ಯಗಳನ್ನು ಓದಿದ್ದೇವೆ. ಇದರಲ್ಲಿಯೂ ಬರೆಯಲ್ಪಟ್ಟ ಒಂದು ವಾಗ್ದಾನ ನಮ್ಮ ಮಕ್ಕಳಿಗೆ ದೇವರು ಕೊಡುವ ವಾಗ್ದಾನವಾಗಿದೆ. ಹಲ್ಲೆಲೂಯಾ. ಪ್ರಾಮಿಸಸ್ ಫಾರ್ ಆರ್ ಚಿಲ್ಡ್ರನ್ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಕಳೆದ ವಾರ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಬೇಕೆಂಬ ಪ್ರೇರೇಪಣೆ, ಭಾರವನ್ನು ದೇವರು ನನಗೆ ಕೊಟ್ಟರು. ಆ ದಿನದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಈ ವಾಗ್ದಾನಗಳನ್ನು ನನ್ನ ಕಣ್ಣಿಗೆ ತೋರಿಸಿದರು. ಯಾವ ರೀತಿ ನಮ್ಮ ಮಕ್ಕಳನ್ನು ಶೂರನ ಕೈಯಿಂದ, ಬೇಟೆಗಾರನ ಕೈಯಿಂದ, ಕೊಳ್ಳೆ ಮಾಡುವ ಕೈಯಿಂದ ಯಾವ ರೀತಿ ಬಿಡಿಸಲು ಆತನು ಶಕ್ತನಾಗಿ, ವಿಮೋಚಕನಾಗಿ, ಶೂರನಾಗಿ, ಹಲ್ಲೆಲೂಯಾ, ಶಕ್ತಿಯುಳ್ಳ ದೇವರಾಗಿದ್ದಾರೆ. ರಕ್ಷಕನಾಗಿ, ವಿಮೋಚಕನಾಗಿ, ಯಾಕೋಬನ ಶೂರನಾಗಿದ್ದಾರೆ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ನಾನು ಶೂರನಾಗಿದ್ದೇನೆ. ನಿನ್ನ ಮಕ್ಕಳನ್ನು ಸೆರೆ ಹಿಡಿದುಕೊಂಡು ಇಟ್ಟಿರುವ ಕಾರ್ಯದ ಸಂಗಡ ನಾನೇ ಹೋರಾಡುತ್ತೇನೆ, ನಾನೇ ಬಿಡಿಸುತ್ತೇನೆ, ನಿನ್ನ ಮಕ್ಕಳನ್ನು ರಕ್ಷಿಸುತ್ತೇನೆ. ಹಲ್ಲೆಲೂಯಾ. ನೋಡಿ, ಶೂರನಿಂದ ಕೊಳ್ಳೆಯನ್ನು ಕಸಿದುಕೊಳ್ಳಬಹುದೇ? ಭೀಕರನಿಗೆ ಸೆರೆಯಾದವರನ್ನು ಬಿಡಿಸಲಾದೀತೆ? ಇಸ್ ಇಟ್ ಪಾಸಿಬಲ್? ಒಂದು ದೊಡ್ಡ ಭೀಕರವಾದ ಒಂದು ಶೂರನ ಕೈಯಿಂದ ಕೊಳ್ಳೆಯನ್ನು ಕಿತ್ತುಕೊಳ್ಳುವುದು ಸುಲಭನ? ಅದು ಸುಲಭವಿಲ್ಲ, ಆದರೆ ನನಗೆ ಅದು ಸಾಧ್ಯ. ಹಲ್ಲೆಲೂಯಾ. ಇಟ್ ಇಸ್ ಪಾಸಿಬಲ್ ಫಾರ್ ಗಾಡ್ ಟು ಡೆಲಿವರ್ ಯುವರ್ ಚಿಲ್ಡ್ರನ್ ಫ್ರಮ್ ಎನಿ ಸ್ಲೇವರಿ, ಎನಿ ಬಾಂಡೇಜ್. ಯಾವ ಕಟ್ಟುಗಳು, ಬಂಧನದಲ್ಲಿ ನಮ್ಮ ಮಕ್ಕಳು ಸಿಲುಕಿಕೊಂಡರು, ದೇವರು ನಮ್ಮ ಮಕ್ಕಳಿಗೆ ಇಟ್ಟಿರುವ ಭವಿಷ್ಯ, ಹಲ್ಲೆಲೂಯಾ, ಅತಿ ದೊಡ್ಡದು. ನಮ್ಮ ಮಕ್ಕಳ ಮೇಲೆ ದೇವರಿಟ್ಟಿರುವ ಆಶೀರ್ವಾದ ಅತಿ ದೊಡ್ಡದು. ನಮ್ಮ ಮಕ್ಕಳ ಮೇಲೆ ದೇವರು ಇಟ್ಟಿರುವ ಅಭಿಷೇಕ ಅತಿ ದೊಡ್ಡದು. ಹಲ್ಲೆಲೂಯಾ. ಕರೆಯುವಿಕೆ ಅತಿ ದೊಡ್ಡದು. ಆದರೆ ಈ ದಿನಗಳಲ್ಲಿ ಸೈತಾನನು ಭೀಕರವಾದ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಸೆರೆ ಹಿಡಿದು ಅವರನ್ನು ಬಂಧನದಲ್ಲಿಟ್ಟು ಅವರ ಮನಸ್ಸನ್ನು ಕೆಡಿಸಿ ಅವರನ್ನು ಮರಣಕ್ಕೂ ಪಾಪಕ್ಕೂ ನೇರವಾಗಿ ಎಳೆದುಕೊಂಡು ಹೋಗುತ್ತಾ ಇರುವಾಗ ದೇವರು ಹೇಳುತ್ತಾ ಇದ್ದಾನೆ, ವಾಗ್ದಾನ ಮಾಡುತ್ತಾ ಇದ್ದಾನೆ, ವಾಗ್ದಾನವನ್ನು ನೆನಪು ಮಾಡುತ್ತಾ ಇದ್ದಾರೆ, ನಾನು ರಕ್ಷಿಸುವೆನು, ಬಿಡಿಸುವೆನು, ವಿಮೋಚಿಸುವೆನು ನಿನ್ನ ಮಕ್ಕಳನ್ನು. ಹಲ್ಲೆಲೂಯಾ. ಅರಸಿಯರು ಅವರನ್ನು ಹೊತ್ತುಕೊಂಡು ಅವರನ್ನು ಸಾಕುವರು. ಅಂತಹ ಒಂದು ಸೌಭಾಗ್ಯದ ಭವಿಷ್ಯವನ್ನು ನಿನ್ನ ಮಕ್ಕಳಿಗೆ ನಾನು ಕೊಡುವ ದೇವರಾಗಿದ್ದೇನೆ, ಇಟ್ಟಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನಾವು ಏನು ಮಾಡಬೇಕು? ದೇವರ ಕೈಯಲ್ಲಿ ನಮ್ಮ ಮಕ್ಕಳನ್ನು ಕೊಡೋಣವಾ? ದೇವರ ಕೈಯಲ್ಲಿ ಬಿಡೋಣ. ನಾವು ನಮ್ಮ ಕೈಯಲ್ಲಿ ಇಟ್ಟುಕೊಳ್ಳುವ ತನಕ ಯಾವ ಲಾಭ ಇಲ್ಲ, ಯಾವ ಪ್ರಯೋಜನ ಇಲ್ಲ. ಮಕ್ಕಳನ್ನು ನಾವು ಎಷ್ಟು ಭದ್ರವಾಗಿ ಹಿಡಿದು ಇಟ್ಟುಕೊಂಡರೂ ಹಲ್ಲೆಲೂಯಾ ಯಾವ ಲಾಭವಿಲ್ಲ. ಆದರೆ ದೇವರ ಕೈಯಲ್ಲಿ ಒಪ್ಪಿಸಿಕೊಡ್ರಿ, ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡ್ರಿ, ದೇವರ ರಾಜ್ಯಕ್ಕೆ ಅನುಸಾರವಾಗಿಯೂ, ದೇವರ ನೀತಿಗೆ ಅನುಸಾರವಾಗಿಯೂ, ದೇವರ ವಾಕ್ಯಕ್ಕೆ ಅನುಸಾರವಾಗಿಯೂ ನಿಮ್ಮ ಮಕ್ಕಳಿಗೆ ಕಲಿಸಿಕೊಡ್ರಿ. ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆಯಲ್ಲಿ ಅವರನ್ನು ಎಡಬಿಡದೆ ಇಡ್ರಿ. ಹಲ್ಲೆಲೂಯಾ. ಅವರನ್ನು ಪ್ರಾರ್ಥನೆ ಎಂಬ ಬೇಲಿಯಲ್ಲಿ ಇಡ್ರಿ. ಪ್ರಾರ್ಥನೆ, ಪ್ರೀತಿ ಎಂಬ ಹಗ್ಗದಲ್ಲಿ ಅವರನ್ನು ಇಟ್ಟುಕೊಳ್ಳ್ರಿ. ಅವರು ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ. ಯಾವ ಸೈತಾನನ ಮೋಸದ ವಂಚನೆಯ ಒಂದು
ಬಲೆಯನ್ನು ಕೂಡ ಹಲ್ಲೆಲೂಯ ಅವರು ಮೀರಿ ಹಲ್ಲೆಲೂಯ ದೇವರು ಆ ಬೇಟೆಗಾರನ ಬಲೆಯನ್ನು ಹಲ್ಲೆಲೂಯ ಕಿತ್ತು ಹಾಕಿ ನಿಮ್ಮ ಮಕ್ಕಳನ್ನು ಬಿಡಿಸುತ್ತಾರೆ ಎಂಬುದಾಗಿ ವಾಗ್ದಾನ ಕೊಡುತ್ತಾ ಇದ್ದಾರೆ. ಹಿ ವಿಲ್ ಸೇವ್ ಯುವರ್ ಚಿಲ್ಡ್ರನ್. ಹಲ್ಲೆಲೂಯ ಅವರು ಹಿ ವಿಲ್ ಬ್ಲೆಸ್ ಯುವರ್ ಚಿಲ್ಡ್ರನ್. ಹಲ್ಲೆಲೂಯ ನನ್ನನ್ನು ನಿರೀಕ್ಷಿಸುವವರು, ನನ್ನನ್ನು ನಂಬುವವರಿಗೆ ಆಶಾಭಂಗ ಆಗಲು ಬಿಡುವುದಿಲ್ಲ. ಮಕ್ಕಳ ಮುಖಾಂತರ ಸಂತತಿಯ ಮುಖಾಂತರ ಓ ಹಲ್ಲೆಲೂಯ ನಿನ್ನ ಮಕ್ಕಳ ಮುಖಾಂತರ ನೀನು ಆಶಾಭಂಗ ಆಗುವುದಿಲ್ಲ. ಓ ಹಲ್ಲೆಲೂಯ ನೀನು ತಲೆ ತಗ್ಗಿಸಿಕೊಳ್ಳುವ ರೀತಿಯಲ್ಲಿ ನಾನು ಮಾಡುವುದಿಲ್ಲ. ಇವತ್ತಿರುವ ಪರಿಸ್ಥಿತಿ ನಿನ್ನ ಮಕ್ಕಳು ಬೇಟೆಗಾರನ ಬಲೆಯಲ್ಲಿ ಸಿಕ್ಕಿರಬಹುದು. ಹಲ್ಲೆಲೂಯ ಓ ಭೀಕರನ ಕೈಯಲ್ಲಿ ಸೆರೆಯಲ್ಲಿರಬಹುದು. ಹಲ್ಲೆಲೂಯ ನಾನು ನಿನಗೆ ವಿಮೋಚಕನಾಗಿ ಹಲ್ಲೆಲೂಯ ಎಳೆದು ಬಂದು ರಕ್ಷಿಸುವೆನೆಂಬುದಾಗಿ ವಾಗ್ದಾನ ಮಾಡುತ್ತಾ ಇದ್ದಾರೆ. ದೇವರೇ ಈ ವಾಗ್ದಾನಕ್ಕಾಗಿ ಸ್ತೋತ್ರ. ಯಾವ ಮಕ್ಕಳು ಯಾವ ಯವನಸ್ಥರು ಚಿಕ್ಕ ಮಕ್ಕಳು ಇಂತಹ ಕಷ್ಟದಲ್ಲಿ ಒಳಪಟ್ಟಿದ್ದಾರೋ, ಮೋಸ ವಂಚನೆಯಲ್ಲಿ ಸಿಲುಕಿಕೊಂಡಿದ್ದಾರೋ, ಒದ್ದಾಡುತ್ತಾ ಇರುವ ನಿನ್ನ ಮಕ್ಕಳು ಅಪ್ಪ ಅವರ ಪೋಷಕರನ್ನು ನೆನಪು ಮಾಡಿಕೊ. ಇವತ್ತು ಕಾರ್ಯ ಮಾಡು ಸ್ವಾಮಿ. ಎಳೆದು ಬಾ, ರಕ್ಷಿಸು, ವಿಮೋಚಿಸು, ಶೂರನಾಗಿ ವಾಕ್ವಾಜ್ಯ ಮಾಡು, ಹೋರಾಡು. ಎಸ್ ಲಾರ್ಡ್ ಹಲ್ಲೆಲೂಯ ಅವರ ಹಲ್ಲುಗಳಿಂದಲೂ ಅವರ ಹಿಡಿತದಿಂದಲೂ ಮಕ್ಕಳನ್ನು ಬಿಡಿಸುವುದಕ್ಕಾಗಿ ಸ್ತೋತ್ರ. ಎಸ್ ದವಡೆಯ ಹಲ್ಲುಗಳು ಮುರಿಯಲ್ಪಡಲಿ, ಸೈತಾನನ ಬಂಧನಗಳು ಬೇಡಿಗಳು ಮುರಿಯಲ್ಪಡಲಿ. ಹಲ್ಲೆಲೂಯ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಎಲ್ಲ ಅಭ್ಯಾಸಗಳು ಬೇಡವಾದ ಗುಲಾಮತನಗಳು ಬಿಟ್ಟು ಹೋಗಲಿ ಸ್ವಾಮಿ, ಬಿಟ್ಟು ಹೋಗಲಿ ಅಪ್ಪ. ಅವಿಧೇಯತೆ ಬಿಟ್ಟು ಹೋಗಲಿ. ನಿನ್ನ ಮಕ್ಕಳನ್ನು ಬಿಡಿಸು. ನಿನ್ನ ಸಂತತಿ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡು. ನಿನ್ನ ಸಂತತಿ ಮೇಲೆ, ಸಂತಾನದ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನೆಂಬುದಾಗಿ ವಾಗ್ದಾನ ಈಡೇರಲಿ. ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮನೆಗಳಲ್ಲಿ ಅಪ್ಪ, ನಮ್ಮ ಮಕ್ಕಳಲ್ಲಿ ಈಡೇರಲಿ ಸ್ವಾಮಿ. ನಿನ್ನ ವಾಗ್ದಾನಗಳು ಪೂರೈಸಲ್ಪಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್ ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಮಕ್ಕಳಿಗಾಗಿ ನಾವು ಮಾಡೋಣ ಪ್ರಾರ್ಥನೆ. ಹಲ್ಲೆಲೂಯ ನಮ್ಮ ಮಕ್ಕಳು ಕೂಡ ನಮ್ಮ ಹಾಗೆಯೇ ಸರಿಯಾಗಿ ಹಲ್ಲೆಲೂಯ ದೇವರ ಕಣ್ಣುಗಳಲ್ಲಿ ವಿಶೇಷವಾದವರಾಗಿದ್ದಾರೆ. ಚಿಕ್ಕ ಮಕ್ಕಳೆಂಬುದಾಗಿ ಅಲಕ್ಷ್ಯ ಮಾಡಬೇಡ್ರಿ. ಬೆಳೆದಿದ್ದಾರೆ ಎಂಬುದಾಗಿ ಕೂಡ ಅವರ ಮೇಲೆ ಗಮನ ಇಡದೆ, ಅವರಿಗಾಗಿ ಪ್ರಾರ್ಥನೆ ಮಾಡದೆ ತಪ್ಪಿಸಬೇಡ್ರಿ. ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ನಿಮ್ಮ ಮಕ್ಕಳು, ನಿಮ್ಮ ತಲೆಮಾರಿಗಾಗಿ ದೇವರು ಅವರ ಮೇಲೆ ಬಲವಾದ ಯೋಜನೆ, ಬಲವಾದ ಅಭಿಷೇಕ, ಬಲವಾದ ಉದ್ದೇಶವನ್ನು ಇಟ್ಟಿದ್ದಾರೆ. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಆಶೀರ್ವದಿಸಲಿ. ಆಮೇನ್.